ಇವತ್ತು ಕೂಡ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇಂದಿನ ಸತ್ಯವೇದದ ಧ್ಯಾನಕ್ಕಾಗಿ ಆದಿಕಾಂಡದ ಪುಸ್ತಕ 22ನೇ ಅಧ್ಯಾಯ ಅದರ 14ನೇ ವಾಕ್ಯ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 ವರ್ಸ್ 14. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಆಮೇನ್. ಇಲ್ಲಿ ಒಂದು ಹೀಬ್ರಿಯ ಭಾಷೆಯ ಪದವು ಬರೆಯಲ್ಪಟ್ಟಿದೆ. ಏನಂತ ನೋಡಬೇಕಾದ್ರೆ ಈರೆ, ಯೆಹೋವಾ ಈರೆ, ಅಥವಾ ಆಂಗ್ಲ ಭಾಷೆಯಲ್ಲಿ ಜೆಹೋವಾ ಜೈರಾ. ಆಮೇನ್. ನಮ್ಮ ಕರ್ತನಿಗೆ ಹಲವಾರು ನಾಮಗಳು ಉಂಟು. ಕೆಲವೊಂದು ನಾಮಗಳನ್ನು ಕರ್ತನೇ ನಮಗೆ ಹೇಳುವಂಥ ನಾಮಗಳು. ಉದಾಹರಣೆಗೆ ಕರ್ತನ್ ಹೇಳ್ದ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ನಾನೇ ಕರ್ತನು, ಇರುವಾತನು ಎಂಬುದಾಗಿ. ಅಬ್ರಹಾಮನಿಗೆ ಕರ್ತನ್ ಹೇಳ್ದ ಆದಿಕಾಂಡ 17ನೇ ಅಧ್ಯಾಯದಲ್ಲಿ ನಾನು ಎಲ್ ಶಡಾಯ್, ಸರ್ವಶಕ್ತನಾದಂಥ ದೇವರು, ನಾನೇ ಒಳ್ಳೆ ಕುರುಬ, ನಾನೇ ದ್ರಾಕ್ಷೆ ಗಿಡ, ನಾನೇ ಪರಲೋಕದ ಬಾಗಿಲು, ನಾನೇ ಆದಿ ಅಂತ್ಯವು. ಈ ರೀತಿಯಾಗಿ ದೇವರು ತನ್ನ ಹೆಸರುಗಳನ್ನು ಹೇಳುವುದನ್ನು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ದೇವ ಜನರು, ದೇವದಾಸರು ಕೂಡ ದೇವರಿಗೆ ಹೆಸರಿಡುವುದನ್ನು ನಾವು ನೋಡ್ತೇವೆ. ನೋಡ್ರಿ, ಹಾಗಾರಳು ದೇವರಿಗೆ ಒಂದು ಹೆಸರಿಟ್ಲು, ನನ್ನನ್ನು ಕಾಣುವಾತನೇ, ಆಮೇಲೆ ನನ್ನನ್ನು ನೋಡುವಾತನೇ, ದೇವರೇ ನಿನ್ನ ಕಣ್ಣುಗಳು ನನ್ನನ್ನು ಕಂಡವು ಅಂತ ಹಾಗಾರಳು ಹೆಸರಿಟ್ಟಳು. ಇಲ್ಲಿ ಅಬ್ರಹಾಮನು ದೇವರಿಗೆ ಒಂದು ಹೆಸರಿಡ್ತಾನೆ, ಆ ಸ್ಥಳಕ್ಕೆ ಒಂದು ಹೆಸರಿಡ್ತಾನೆ, ಯೆಹೋವಾ ಈರೆ. ಅಂದರೆ ಏನರ್ಥ? ದೇವರು ಒದಗಿಸುವ, ದೇವರು ಎಲ್ಲವನ್ನು ನೋಡಿಕೊಳ್ಳುವ. ಈ ಕಾರ್ಯಕ್ರಮ ನೋಡ್ತಿರುವಂಥ ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿಯೇ, ಕರ್ತನು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ನೀವು ಯಾವುದೋ ಒಂದು ಅಗತ್ಯದಲ್ಲಿದ್ದೀರಾ, ಯಾವುದೋ ಒಂದು ಹೋರಾಟದಲ್ಲಿದ್ದೀರಾ, ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂಗಾಗಿ ನೀವು ಕಾದಾಡ್ತಿದ್ದೀರಾ. ಕರ್ತನು ಹೇಳ್ತಿದ್ದಾನೆ, ನಾನು ನಿಮಗೆ ಒದಗಿಸುವೆ. ಕರ್ತನು ಎಲ್ಲವನ್ನು ನೋಡಿಕೊಳ್ಳುವ, ಆತನ ಹೆಸರು ಯೆಹೋವಾ ಈರೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಎಲ್ಲ ಕರಗಳನ್ನು ಮೇಲೆ ಕೆತ್ತಿ ಒಂದು 5 ಸಾರಿ ಹೇಳ್ತೀರಾ, ಯೆಹೋವಾ ಈರೆ ಸ್ತೋತ್ರ, ಯೆಹೋವಾ ಈರೆ ಸ್ತೋತ್ರ, ಯೆಹೋವಾ ಈರೆ ಸ್ತೋತ್ರ, ಯೆಹೋವಾ ಈರೆ ಸ್ತೋತ್ರ, ಯೆಹೋವಾ ಈರೆ ಸ್ತೋತ್ರ. ನಮಗೆ ಒಬ್ಬನೇ ದೇವರು, ಆದರೆ ಹಲವಾರು ನಾಮಗಳು ಉಂಟು. ಆಮೇನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ದೇವರು ಒಬ್ಬನೇ, ಅಂದರೆ ತ್ರಿಯೇಕ ದೇವರು, ತಂದೆ ಮಗ ಪರಿಶುದ್ಧಾತ್ಮನು, ಇವರು ಒಬ್ಬರೇ ದೇವರು, ಆದರೆ ಹಲವಾರು ನಾಮಗಳು ಉಂಟು. ಹಲವಾರು ದೇವರುಗಳಿಗೆ ಹಲವಾರು ನಾಮಗಳಿಂದ ನಾವು ವಂದಿಸುವುದಿಲ್ಲ. ಯೆಹೋವ ಈರೆ ಒಂದು ದೇವರು, ಆತನು ಒದಗಿಸ್ತಾನೆ. ಯೆಹೋವ ಶಮ್ಮ ಒಂದು ದೇವರು, ನಮ್ಮ ಕೂಡ ಇರ್ತಾನೆ. ಯೆಹೋವ ರಾಫ ಒಬ್ಬ ದೇವರು, ನಮಗೆ ಸುಖ ಕೊಡ್ತಾನೆ ಎಂಬುದಾಗಿ ನೂರಾರು, ಸಾವಿರಾರು, ಕೋಟ್ಯಾನುಕೋಟಿ ದೇವರಲ್ಲ. ಈ ಸತ್ಯವೇದದ ಪ್ರಕಾರ ಒಬ್ಬನೇ ಸತ್ಯ ದೇವರಾದಂಥ ನಿನ್ನನ್ನು ನೀನು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತ ನಂಬುವುದೇ ನಿತ್ಯ ಜೀವ. ಒಬ್ಬನೇ ದೇವರು. ಹಲ್ಲೆಲೂಯಾ. ಆದರೆ ಆತನಿಗೆ ಹಲವಾರು ನಾಮಗಳು ಉಂಟು. ಇನ್ನು ಹಿಬ್ರಿಯ ಪದದಲ್ಲಿ ಇರುವಂಥ ಬೇರೆ ನಾಮಗಳು ಸ್ವಲ್ಪ ಯೋಚನೆ ಮಾಡಿ ನೋಡ್ತೀರಾ? ಯೆಹೋವ ಈರೆ ಥರ, ಯೆಹೋವ ರುವಾ, ನನ್ನ ಒಳ್ಳೆ ಕುರುಬ, ಯೆಹೋವ ಶಮ್ಮ, ನನ್ನ ಜೊತೆಯಲ್ಲೇ ಇರುವ, ಯೆಹೋವ ನಿಸಿ, ನನಗೆ ಜಯವನ್ನು ಕೊಡುವ, ದ ಲಾರ್ಡ್ ಇಸ್ ಮೈ ಬ್ಯಾನರ್, ಹಿ ಗಿವ್ಸ್ ಮೀ ವಿಕ್ಟ್ರಿ, ನನಗೆ ಸೋಲ್ ಎಂಬುದಲ್ಲ. ಯೆಹೋವ ರಾಫಾ, ಆರೋಗ್ಯದಾಯಕ, ನನಗೆ ಸೌಖ್ಯವನ್ನು ಅನುಗ್ರಹಿಸುವ. ಈ ರೀತಿಯಾಗಿ ನಾನಾ ಹೆಸರುಗಳು ಉಂಟು. ಈಗ ಇದು ಅಬ್ರಹಾಮನು ದೇವರಿಗೆ ಇಡುವಂಥ ಆ ಹೆಸರು ಯೆಹೋವ ಈರೆ, ಎಲ್ಲವನ್ನು ನೋಡ್ಕೊಳ್ತಾನೆ. ನೀವು ಯಾವುದೋ ಒಂದು ಸಮಸ್ಯೆದಲ್ಲಿದ್ದೀರಾ, ಯಾವುದೋ ಒಂದು ಹೋರಾಟದಲ್ಲಿದ್ದೀರಾ, ಕರ್ತನು ಹೇಳ್ತಿದ್ದಾನೆ, ನಾನು ಎಲ್ಲವನ್ನು ನೋಡಿಕೊಳ್ಳುವೆ. ಬೇಡುವವರಿಗೆ ದೇವರು ಎಲ್ಲವನ್ನು ನೋಡಿಕೊಳ್ತಾನೆ, ನಂಬುವವರಿಗೆ ದೇವರು ಎಲ್ಲವನ್ನು ನೋಡಿಕೊಳ್ತಾನೆ. ಆತನ ಮೇಲೆ ದೃಢ ನಂಬಿಕೆ, ನಿರೀಕ್ಷೆ ಇಡುವಂಥ ಜನರಿಗೆ ದೇವರು ಎಲ್ಲವನ್ನು ನೋಡಿಕೊಳ್ತಾನೆ. ಸರಿ, ಈ ಒಂದು ಘಟನೆಯನ್ನು ಸಂಕ್ಷಿಪ್ತವಾಗಿ ನಾವು ನೋಡಿ, ಯಾಕೆ ಅಬ್ರಹಾಮನು ಕರ್ತನು ಬೆಟ್ಟದಲ್ಲಿ ಒದಗಿಸುವ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ಒಂದು 3 ಅಂಶಗಳನ್ನು ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ.
ಹೃದಯದಲ್ಲಿ ಹೇಳ್ತಾನೇ ಇರಿ, ಯೆಹೋವ ಈರೇ ಸ್ತೋತ್ರ. ಈ ಘಟನೆಯನ್ನು ಸ್ವಲ್ಪ ನಾವು ಸಂಶೋಧಿಸಿ ಅಥವಾ ಪರೀಕ್ಷಿಸಿ ಅಥವಾ ನಾವು ಇದನ್ನು ಪರಿಶೀಲಿಸಿ ಅಧ್ಯಯನ ಮಾಡಿ ನೋಡುವುದಾದರೆ ಬಹಳ ಅದ್ಭುತವಾಗಿರ್ತದೆ. ಆದಿಕಾಂಡ 22ನೇ ಅಧ್ಯಾಯ ಪೂರ್ತಿನೂ ನೀವು ಬೇಕಾದರೆ ಓದ್ಕೊಳ್ರಿ. 19ನೇ ವಾಕ್ಯದ ತನಕ ನಾವು ನೋಡಬೇಕಾದ್ರೆ ಇದರ ಘಟನೆಗಳು, ದೇವರು ಮಾತಾಡಿದಂಥ ವಾಗ್ದಾನಗಳು ಎಲ್ಲವೂ ಇದೆ. ನಾನು ಸಂಕ್ಷಿಪ್ತವಾಗಿ ಹೇಳಿ ಒಂದು 3 ಅಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಬಯಸ್ತೇನೆ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ದೇವರು ಅಬ್ರಹಾಮನನ್ನು ಶೋಧಿಸುವುದಕ್ಕಾಗಿ, ಟು ಟೆಸ್ಟ್ ಏಬ್ರಹಾಮ್, God told Abraham to sacrifice his one and only son. ತಾನು ಪ್ರೀತಿಸುವಂಥ ಒಬ್ಬನೇ ಮಗನನ್ನು ಆ ಮೋರಿಯಾ ಬೆಟ್ಟದ ಮೇಲೆ ಬಲಿ ಕೊಡಬೇಕೆಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ. ಅಬ್ರಹಾಮನ್ ಏನು ಮಾಡ್ತಾನೆ, ಮಾರನೇ ದಿನ ಬೆಳಗ್ಗೆ ಕತ್ತೆಗಳನ್ನು, 2 ಕೆಲಸದ ಆಳುಗಳನ್ನು ಕರೆದುಕೊಂಡು ಆ ಕಟ್ಟಿಗೆಗಳನ್ನು ಕಡಿದು ಕತ್ತೆಯ ಮೇಲೆ ಇಟ್ಟು ತನ್ನ ಚಿಕ್ಕ ಮಗ, ಒಂದು ವೇಳೆ ಅವನಿಗೆ ಒಂದು 15 ವಯಸ್ಸು ಇರ್ಬೋದು ಅಂತ ಇಟ್ಕೊಳ್ರಿ. ಅಬ್ರಹಾಮನಿಗೆ 115 ವಯಸ್ಸು, ಯಾಕೆಂದರೆ 100ನೇ ವಯಸ್ಸಿನಲ್ಲಿ ಈಸಾಕನ ಹುಟ್ಟಿದ, 115 ವಯಸ್ಸು ಅಂತ ಇಟ್ಕೊಳ್ಳೋಣ. ಒಬ್ಬ ಯುವಕ, ಯಂಗ್ ಅಡಲ್ಟ್, ಅವನನ್ನು ಕರ್ಕೊಂಡು ಮುಂಜಾನೆ ವೇಳೆಯಲ್ಲಿ ಹೊರಟು 3 ದಿನಗಳ ಪ್ರಯಾಣ. ಅದು 3 ದಿನಗಳು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಆ 3ನೇ ದಿನ ದೇವರು ಹೇಳಿದಂಥ ಆ ಬೆಟ್ಟ ಕಾಣಿಸಿತು. ಹಾಗೆ ಏನು ಹೇಳ್ತಾನೆ, ತನ್ನ 2 ಕೆಲಸದ ಆಳುಗಳನ್ನು, ನೀವು ಇಲ್ಲೇ ಇರಿ, ನಾನು ನನ್ನ ಮಗನು ಮೇಲೆ ಹೋಗಿ ಕರ್ತನನ್ನು ಆರಾಧಿಸಿ ಹಿಂದಿರುಗಿ ಬರ್ತೇವೆ. ಏನು, ಮೇಲೆ ಹೋಗಿ ಕರ್ತನನ್ನು ಆರಾಧಿಸಿ ಹಿಂದಿರುಗಿ ಬರ್ತೇವೆ ಅಂತ ಹೇಳಿಬಿಟ್ಟು ಕೆಲಸದ ಆಳುಗಳನ್ನ ಅಲ್ಲೇ ಬಿಟ್ಟು ಮೇಲೆ ಇವರಿಬ್ಬರು ಹತ್ತುತ್ತಾರೆ. ಮೇಲೆ ಹೋಗಿದ ತಕ್ಷಣ ಆ ಹೋಗುವ ದಾರಿಯಲ್ಲಿ ಈಸಾಕನ ಕೇಳ್ತಾನೆ, ಅಪ್ಪ ಕಟ್ಟಿಗೆಗಳಿದೆಪ್ಪ, ಕತ್ತಿ ಇದೆಯಪ್ಪ, ಬೆಂಕಿ ಕೂಡ ಮೇಲೆ ಇದೆಯಪ್ಪ, ಈಗ ಬಲಿ ಕೊಡೋದಕ್ಕೆ, ಯಜ್ಞವನ್ನು ಕೊಡೋದಕ್ಕೆ ಎಲ್ಲಿದೆಯಪ್ಪ ಕುರಿ ಮರಿ? ಎಲ್ಲಿದೆ? ವೇರ್ ಇಸ್ ದಟ್ ಸ್ಯಾಕ್ರಿಫೈಸ್? ಎಲ್ಲಿದೆ ಆ ಕುರಿ ಮರಿ? ಆಗ ಅಬ್ರಹಾಮನ ಹೇಳ್ತಾನೆ, ದೇವರು ನೋಡ್ಕೊಳ್ತಾನಪ್ಪ. 8ನೇ ವಾಕ್ಯ, ದೇವರು ಒದಗಿಸ್ತಾನಪ್ಪ, ದೇವರು ಒದಗಿಸ್ತಾನೆ. ಮತ್ತು ಮೇಲೆ ಹೋಗ್ತಾರೆ. ಅವನು ಒಂದು ಆಲ್ಟರ್, ಯಜ್ಞಪೀಠ, ಬಲಿಪೀಠವನ್ನು ಆತನ ಕಟ್ಟುತ್ತಾನೆ. ಅದರ ಮೇಲೆ ಆ ಕಟ್ಟಿಗೆಗಳನ್ನೆಲ್ಲ ಇಡ್ತಾನೆ. ಈಗ ಈಸಾಕನ ನೋಡಿ ಹೇಳ್ತಾನೆ, ಈಸಾಕನೇ, ನೀನೇ ಆ ಬಲಿ, ನೀನೇ ಆ ಯಜ್ಞ, ನಿನ್ನನ್ನೇ ದೇವರು ಬಲಿಯಾಗಿ ಕೊಡಬೇಕು. ಈ ಕಾಲದ ಮಕ್ಕಳ ಬಳಿಯಲ್ಲಿ ಆ ಥರ ಹೇಳಿದ್ರೆ ಬಿಡ್ತಾರಾ? ಅಬ್ರಾಮ, ನೀನು ಸರಿಯಾಗಿ ದೇವ್ರ ಮಾತು ಕೇಳ್ದಾ ಇಲ್ವಾ? ನಿನ್ನ ಬಲಿ ಕೊಡೋಕ್ಕೆ ಹೇಳಿದ್ರಾ ಇಲ್ಲ ನನ್ನ ಬಲಿ ಕೊಡೋಕ್ಕೆ ಹೇಳಿದ್ರಾ? ವಯಸ್ಸಾಯ್ತಲ್ಲ, ನಿನಗೇನು ಬುದ್ಧಿ ಇದೆಯಾ? ಅನೇಕ ಮಾತುಗಳನ್ನ ಆಡ್ತಿದ್ರು. ನೋಡ್ರಿ, ಈ ವಯಸ್ಸಲ್ಲಿರುವಂಥ ಮಕ್ಕಳು ಅಪ್ಪ ಅಮ್ಮಗೆ ಮಾತಾಡುವಂಥ ಮಾತುಗಳು ಅವರು ವೇದನೆ ಪಡ್ತಾರೆ ನಿಜವಾಗ್ಲೂ. ಯಾಕೆಂದರೆ ಅಷ್ಟು ಕೋಪದಿಂದ, ಅಷ್ಟು ಆಕ್ರೋಶವಾಗಿ ಕೆಲವು ಮಕ್ಕಳು ಮಾತಾಡೋದನ್ನು ನಾವು ನೋಡ್ತೀವಿ. ಯಾಕೆ? ನಾನು ಕೂಡ ನನ್ನ ಚಿಕ್ಕ ವಯಸ್ಸಿನಲ್ಲಿ ಬೆಳೆದು ಬರಬೇಕಾದ್ರೆ, ಟೀನೇಜ್ ವಯಸ್ಸಿನಲ್ಲಿ ಸ್ವಲ್ಪ ಕಠಿಣವಾಗಿರ್ತದಲ್ಲ ಹೃದಯ, ಆ ಟೈಮು ಬೆಳಿಬೇಕಾದ್ರೆ ಆಗ ಕೋಪ, ಅಪ್ಪ ಅಮ್ಮ ನೋಡಿದ್ರೆ ಕೋಪ, ಆ ಥರ ಇರ್ತದೆ. ಆದರೆ ಈ ಈಸಾಕನು ತನ್ನ ತಂದೆಗೆ ವಿಧೇಯನಾಗಿ ಆ ಬಲಿ, ತನ್ನನ್ನೇ ಬಲಿಯಾಗಿ ಕೊಡುವುದಕ್ಕೆ ಆತನು ಒಪ್ಪಿಕೊಳ್ತಾನೆ. ಅಬ್ರಹಾಮನ ಕೈ ಕಾಲೆಲ್ಲ ಕಟ್ಟಿ ಆ ಬಲಿಪೀಠದ ಮೇಲೆ ಮಲಗಿಸಿ ಕತ್ತಿಯನ್ನು ಮೇಲೆ ಕೆತ್ತುತ್ತಾನೆ. ಆಗ ಆ ಸಮಯದಲ್ಲಿ ಆಕಾಶವಾಣಿ ಆಗ್ತದೆ, ಒಂದು ಧ್ವನಿ ಕೇಳಿಸ್ತದೆ, ತಂದೆಯ ಧ್ವನಿ, ಅಬ್ರಹಾಮನೇ, ಅಬ್ರಹಾಮನೇ, ನಿನ್ನ ಮಗನ ಮೇಲೆ ನಿನ್ನ ಕೈ ಹಾಕಬೇಡ, ಕೊಲೆ ಮಾಡಬೇಡ, ಕತ್ತಿಯಿಂದ ಹೊಡಿಬೇಡ, ನನ್ನನ್ನು ಬಲಿ ಕೊಡಬೇಡ. ಈಗ ನೀನು ನನ್ನನ್ನು ನಂಬ್ತೀಯಾ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ, ನೀನು ನನಗೆ ಉತ್ತಮನಾಗಿ ಯಥಾರ್ಥನಾಗಿ ನಡ್ಕೊಳ್ತೀಯ ಅಂತ ನಾನು ತಿಳಿದುಕೊಂಡೆ ಅಂತ ದೇವರು ಹೇಳ್ತಾನೆ. ಆಗ ಕಣ್ಣೆತ್ತಿ ಅಬ್ರಹಾಮನ್ ನೋಡಬೇಕಾದ್ರೆ ಆ ಒಂದು ಮುಳ್ಳಿನ ಪೊದರಲ್ಲಿ ಒಂದು ಟಗರು ಇರ್ತದೆ, ಅದನ್ನು ತೆಗೆದು ಬಲಿಯಾಗಿ ಅಬ್ರಹಾಮನ್ ಕೊಡ್ತಾನೆ. ನೋಡ್ರಿ, ತಂದೆಯಾದ ದೇವರು, ಅಬ್ರಹಾಮನ ಒಂದು ಗುರುತು ತಂದೆಯಾದ ದೇವರು, ಈಸಾಕನಿಗೆ ಗುರುತು ನಾವೆಲ್ಲ ಮನುಷ್ಯರು. ಆ ಟಗರು ಅದಕ್ಕೆ ಗುರುತು ಯೇಸು ಕ್ರಿಸ್ತನು. ಅದನ್ನು ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ. ನಾವು ಬಲಿಯಾಗಬೇಕಾದಂಥ ಜಾಗದಲ್ಲಿ ಯೇಸು ಕ್ರಿಸ್ತನನ್ನು ತಂದೆಯು ಬಲಿಯಾಗಿ ಕೊಟ್ಟ. ಆಮೇಲೆ ಸರಿ, ಈಗ ನಾವು ಇದರಲ್ಲಿ ನಾನು ಹೇಳ್ತೇನೆ ನೋಡ್ರಿ, ಪ್ರಿಯ ಸಹೋದರ ಸಹೋದರಿಯೇ, ಒಂದು ವೇಳೆ ಸೇವೆ ಮಾಡುವವರೇ, ನೀನು 100 ಸಂದೇಶಗಳನ್ನು ಈ 14 ವಾಕ್ಯಗಳಲ್ಲಿ ನೀನು ತೆಗಿಬೋದು. ಅಷ್ಟು ಪ್ರಕಟಣೆಗಳಿದೆ. ದಯವಿಟ್ಟು ಒಂದೊಂದು ಘಟನೆಗಳನ್ನು 100 ಸರಿ ಅಧ್ಯಯನ ಮಾಡಿರಿ. ಅದರ ಯಾವ ಮೋರಿಯಾ ಬೆಟ್ಟ ಅಂದರೆ ಅದು ಏನು ಬೆಟ್ಟ, ಈಗ ಅದು ಎಲ್ಲಿದೆ,
ಅಲ್ವಾ? 3 ದಿನ ಪ್ರಯಾಣ ಅಂದರೆ ಎಲ್ಲಿಂದ ಅಬ್ರಹಾಮನು ಹೋದ? ಈಸಾಕನಿಗೆ ಎಷ್ಟು ವಯಸ್ಸಿರ್ಬೋದು? ಅಬ್ರಹಾಮನ ಮನಸ್ಥಿತಿ ಹೇಗಿರ್ಬೋದು? ಕೆಲಸದ ಆಳುಗಳನ್ನ ಯಾಕೆ ಕರ್ಕೊಂಡೋದ? ಯಾಕೆ ಅಲ್ಲೇ ಬಿಟ್ಟ? ಸೊ ನಾನಾ ರೀತಿ ಎಲ್ಲಿತ್ತು ಆ ಟಗರು? ದೇವರು ಹೇಗೆ ಈ ಕಾರ್ಯ ನಡೆಸಿದ? 100 ಸಂದೇಶಗಳನ್ನು ಈ ಸತ್ಯವೇದ ಭಾಗದಿಂದ ನಾವು ಮಾಡ್ಬೋದು. ಇವತ್ತು ನನ್ನ ಸಂದೇಶ ಯೆಹೋವ ಈರೆ ಅಂತ ನಾನು ಮಾತಾಡಿದೆ. ಎಲ್ರಿಗೂ ದೇವರು ಯೆಹೋವ ಈರೆ ಅಲ್ಲ. ಒಂದು 3 ಕಾರ್ಯಗಳು ಅಬ್ರಹಾಮನು ಏನು ಮಾಡ್ದ ಅದನ್ನು ನಾವು ನೋಡಿ ಆ ಥರ ಮಾಡುವುದಾದರೆ ದೇವರು ನಮಗೆ ಯೆಹೋವ ಈರೆ ಆಗಿರ್ತಾನೆ. ಆಮೇಲೆ ಈಗ ನೀನು ಪಾಡು ಕುಡಿಯೋದು, ವ್ಯಭಿಚಾರ ಮಾಡೋದು, ವೇಷಿತನ ಮಾಡೋದು, ಅಶುದ್ಧಗಳನ್ನು ನೋಡೋದು, ಅನ್ಯ ಜನರ ಐಕ್ಯತೆಯಲ್ಲಿರುವುದು ದೇವ್ರು ನಿಮಗೆ ಯೆಹೋವ ಈರೆ ಆಗಿರ್ತಾನ? ಇಲ್ಲ. ಹಲ್ಲೆಲೂಯಾ. ಏನು ಬ್ರದರ್, ಚೆನ್ನಾಗಿ ಶುರು ಮಾಡಿ ಈಗ ಇಲ್ಲ ಅಂತಿದ್ದೀರಲ್ಲ. ಆಮೇಲೆ ಬೈಬಲ್ ರೀ, ಒಂದೊಂದು ವಾಗ್ದಾನದ ಹಿಂದೆ ಕಟ್ಟಳೆಗಳಿದೆ ಸಹೋದರ. ಇವತ್ತು ಅನೇಕ ಸೇವಕರು ಬರೀ ವಾಗ್ದಾನ ಮಾತ್ರ ಹೇಳ್ತಾರೆ, ಕಟ್ಟಳೆನ ಬಿಟ್ಬಿಡ್ತಾರೆ. ಈಗ ಯೆಹೋವ ಈರೆ ಅಂದರೆ ಯಾರಿಗೆ ದೇವರು ಯೆಹೋವ ಈರೆ? ಅದನ್ನು 3 ಅಂಶಗಳು ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ, ಯಾರೆಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಚಿತ್ತದಂತೆ ನಡೀತಾರೋ ಅವರಿಗೆ ದೇವರು ಯೆಹೋವ ಈರೆ ಆಗಿರ್ತಾನೆ. 3ನೇ ವಾಕ್ಯ ನಾನು ಓದ್ತೇನೆ ನೋಡ್ರಿ. ವಾಕ್ಯ ಹೇಳ್ತದೆ, ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಮಾರನೇ ದಿನ ಬೆಳಗ್ಗೆನೆ ಅಬ್ರಹಾಮನು ಎದ್ದು ದೇವರು ಹೇಳಿದಕ್ಕೆ ತಕ್ಷಣ ವಿಧೇಯನಾದ. ಅಬ್ರಹಾಮನು ಮಾಡಬೇಕಾದ ಈ ಕೆಲಸ ಸುಲಭ ಕೆಲಸ ಅಲ್ಲ. ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಅವಮಾನ, ಕಣ್ಣೀರು, ವೇದನೆಯ ಮಾರ್ಗದಲ್ಲಿ ನಡೆದು 100ನೇ ವಯಸ್ಸಿನಲ್ಲಿ ದೇವರು ವಾಗ್ದಾನವಾಗಿ ಕೊಟ್ಟಂಥ ಒಂದು ಮಗ ಈಗ ಅವನನ್ನು ಬಲಿ ಕೊಡಬೇಕೆಂಬುದಾಗಿ ದೇವರು ಹೇಳಿದ ತಕ್ಷಣ ದೇವರ ಸ್ವರವನ್ನು ಕೇಳಿಸ್ಕೊಂಡ, ತಕ್ಷಣ ವಿಧೇಯನಾದ. Whoever obeys the voice of God and walks in his ways, God will reveal himself as, God will show himself as Jehovah Jireh. ಅಂದರೆ ನೀನು ದೇವರ ಸ್ವರವನ್ನು ಕೇಳಿದ ನಂತರವೂ ಕೂಡ ದೇವರಿಗೆ ಮೆಚ್ಚುಗೆ ಇಲ್ಲದೆ ನಡೆಯುವುದಾದರೆ ದೇವರನಿಗೆ ಯೆಹೋವ ಈರೆಯಾಗಿ ಇರುವುದಿಲ್ಲ. ಐ ಆಮ್ ಟಾಕಿಂಗ್ ಸ್ಟ್ರೈಟ್ ಫಾರ್ವರ್ಡ್ ಮೆಸೇಜ್. ಯಾರಿಗೆ ದೇವರು ಯೆಹೋವ ಈರೆ ಆಗಿರ್ತಾನೆ? ಯಾರು ದೇವರ ಸ್ವರವನ್ನು ಕೇಳಿದ ತಕ್ಷಣ ಅದಕ್ಕೆ ತಕ್ಷಣ ವಿಧೇಯರಾಗ್ತಾರೋ, ಅದಕ್ಕೆ ಒಪ್ಪಿಸಿಕೊಡ್ತಾರೋ, ಅದನ್ನು ಮಾಡುವುದಕ್ಕೆ ಅವರು ಮುಂದೆ ನಡೀತಾರೋ ಅವರಿಗೆ ದೇವರು ಯೆಹೋವ ಈರೆ ಆಗಿರ್ತಾನೆ. ಸುಮ್ಮನೆ ಅಬ್ರಹಾಮನಿಗೆ ದೇವರು ಯೆಹೋವ ಈರೆ ಆಗಿರಲಿಲ್ಲ. ತನ್ನ ಮಗನನ್ನು ಬಲಿ ಕೊಡಬೇಕಂತ ಹೇಳಿದ ತಕ್ಷಣ ವಿಧೇಯನಾದ. ಇವತ್ತು ಸಹೋದರ ಸಹೋದರಿಯೇ, ಅನೇಕರು ದೇವರ ಸ್ವರವನ್ನು ಕೇಳ್ತಾರೆ, ಮಾಡೋದಿಲ್ಲ. ಏನು ಪ್ರಯೋಜನ? ದೇವರು ಹೇಗೆ ಯೆಹೋವ ಈರೆ ಆಗಿರ್ತಾನೆ? ಇವತ್ತು ನಿನ್ನನ್ನು ಸೇವೆಗೆ ಕರೆದಿರ್ಬೋದು, ಸೇವೆ ಮಾಡ್ತಿಲ್ಲ, ದೇವರು ನಿನಗೆ ಹೇಗೆ ಯೆಹೋವ ಈರೆ ಆಗಿರ್ತಾನೆ? ಇವತ್ತು ದೇವರು ನಿನಗೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಅಪ್ಪಣೆ ಕೊಟ್ಟಿರ್ಬೋದು, ನೀನು ಮಾಡ್ತಾ ಇಲ್ಲ, ನಿನಗೆ ದೇವರು ಹೇಗೆ ಯೆಹೋವ ಈರೆ ಆಗಿರ್ತಾನೆ? ಅಬ್ರಹಾಮನು ಸ್ವರವನ್ನು ಕೇಳಿದ ತಕ್ಷಣ ಮಾರನೇ ದಿನವೇ ಎದ್ದು ತನ್ನ ಮಗನನ್ನು ಬಲಿ ಕೊಡುವುದಕ್ಕಾಗಿ ಹೊರಟು ಹೋದ. ಸಹೋದರ ಸಹೋದರಿಯೇ, ದೇವರು ಹೇಳುವುದನ್ನು ಕೇಳಿ ವಿಧೇಯರಾಗಿ ನಡೆಯುವಂಥ ಕೂಟವನ್ನು ಕರ್ತನ ಎದುರು ನೋಡ್ತಿದ್ದಾನೆ. ಪ್ರಶ್ನೆ ಕೇಳಬೇಡ. When God speaks to you, do not question God. Abraham did not question God. Why should I give my son as a sacrifice, Lord? What are you telling me, Lord? What is this pain, Lord? What is this test, Lord? ಏನು ಹೇಳಲಿಲ್ಲ, ಹಾಗೇ ವಿಧೇಯನಾದ. ಒಮ್ಮೆ ಒಬ್ಬ ಸಹೋದರ ಸಹೋದರಿ, ಗಂಡ ಹೆಂಡತಿ, ಅವರಿಗೆ ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕೆಂಬುದಾಗಿ ನನ್ನ ಮನೆಗೆ ಬಂದಿದ್ದರು. ನಾನು ಕೂಡ 1-1.5 ತಾಸು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರು ಇದನ್ನು ಹೇಳ್ತಿದ್ದಾನೆ ಎಂಬುದಾಗಿ ಪ್ರವಾದನೆಯಾಗಿ ನಾನು ಅವರಿಗೆ ಹೇಳಿದೆ, ಇದನ್ನು ನೀವು ಥರ ಮಾಡಬೇಕು, ಡಿಲೇ ಮಾಡಬೇಡ್ರಿ, ದೇವರದನ್ನು ಹೇಳ್ತಿದ್ದೆ ಮಾಡಬೇಕು. ಒಂದು 2-3 ತಿಂಗಳ ನಂತರ ದಿಢೀರಂತ ಅವರ ಜ್ಞಾಪಕ ನನಗೆ ಬಂತು. ಆಗ ಆ ಸಹೋದರಿಗೆ ಕರೆ ಮಾಡಿ ನಾನು ಕೇಳಿದೆ, ಸಿಸ್ಟರ್, ಈ ಥರ ದೇವರು ನಿಮಗೆ ಮಾಡಬೇಕಂತ ಹೇಳಿದ್ರಲ್ಲ, ಏನು ಮಾಡ್ತಿದ್ದೀರಾ? ಆಗ ಸಹೋದರಿ ಹೇಳಿದ್ರು, ಅಣ್ಣ, ನೀವು ಹೇಳಿದ್ದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀವಣ್ಣ,
ಅದು ದೇವರು ಯಾವಾಗ ನಮಗೆ ಮಾತಾಡಿ ಬಾಗಿಲು ತೆರೀತಾರೋ, ದೇವರು ಏನು ಹೇಳ್ತಾರೋ ಆವಾಗ ನಾವು ಮಾಡ್ತೀವನ್ನ. ಆಗ ನಮ್ಮ ಮನಸ್ಸಿನ ವರ್ಷ ಇದಕ್ಕಾಗಿ 1.5 ತಾಸು ನಿಮಗಾಗಿ ನಾನು ಒಡಕಿನಲ್ಲಿ ನಿಂತು ದೇವರ ಮಧ್ಯದಲ್ಲಿ ನಿಂತು ದೇವರ ಬಳಿಯಿಂದ ವಾಕ್ಯವನ್ನು ಹೊತ್ತುಕೊಂಡು ನಿಮಗೆ ಕೊಟ್ಟೆ, ಇದನ್ನು ದೇವರು ಹೇಳಿದ ತಕ್ಷಣ ಮಾಡಬೇಕು. ಮಾಡೋದಕ್ಕೆ ಮನಸ್ಸಿಲ್ಲ. ಇವತ್ತು ಅನೇಕ ಕುಟುಂಬಗಳ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆ ಏನು? ನೀವು ಗಂಡ ಹೆಂಡತಿ ಆಗೋದೇ ದೇವರ ಚಿತ್ತ ಅಲ್ಲ. ಆದರೆ ನೀವು ನಿಮ್ಮ ಸ್ವಂತ ಇಚ್ಛೆ, ದೇವರು ಮುಂಚೆನೇ ಮಾತಾಡಿರ್ತಾನೆ, ಇದು ಬೇಡ, ಇದು ಬೇಡ, ಇದು ಬೇಡ. ಆದರೆ ನೀವು ದೇವರ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯರಾಗೋದಿಲ್ಲ. ದೇವರು ಹೇಗೆ ಯೆಹೋವ ಈರೆಯಾಗಿ ನಿಮ್ಮ ಕುಟುಂಬದಲ್ಲಿ ಆತನು ಪ್ರಕಟಿಸ್ತಾನೆ. ಮನತಿರುಗು. ವಿ ಮಸ್ಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್, obey the voice of God, walk forward, move forward to do the voice of God. Then God will reveal, God will manifest His glory by showing Himself as Jehovah Jireh. Hallelujah, hallelujah, amen, amen, amen. ದಯವಿಟ್ಟು ಸಹೋದರ, ದೇವರು ಮಾತಾಡಿದ ತಕ್ಷಣ ಹೃದಯವನ್ನು ಕಠಿಣ ಮಾಡ್ಕೋಬೇಡ್ರಿ. ಮಾಡ್ರಿ. ನಾನು ಕೆಲವರಿಗೆ ಇದು ಮಾಡಬೇಡ್ರಿ ಅಂತ ಹೇಳಿದ್ದೀನಿ, ಬೇಕಂತ ಅವ್ರು ಮಾಡಿದ್ದಾರೆ. ಆದರೆ ನಾನಲ್ಲ, ದೇವರಾತ್ಮ ಹೇಳಿದನ್ನು ನಾನು ಅವರಿಗೆ ಹೇಳಿದ್ದೇನೆ, ಮಾಡಿದ್ದಾರೆ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನು ಕೊಯ್ತೇವೆ. ಆಮೇಲೆ ಹಲ್ಲೆಲೂಯಾ. ನೀನು ಮುಳ್ಳಿನ ಗಿಡವನ್ನು ಬಿತ್ತುಬಿಟ್ಟು ಆ ಸೇಬು ಹಣ್ಣು ಆಪಲ್ ಬರುತ್ತಂತ ಎದುರು ನೋಡಬೇಡ. ದೇವರಿಗೆ ವಿರೋಧವಾದಂಥ ಕಾರ್ಯವು ದೇವರು ಮಾತಾಡಿದ ನಂತರ ಅದನ್ನು ಬಿತ್ತುಬಿಟ್ಟು ನೀನು ಆಪಲ್ ಬರುತ್ತೆ, ಪೈನಾಪಲ್ ಬರುತ್ತೆ, ದ್ರಾಕ್ಷಿ ಬರುತ್ತೆ, ರಾಗಿ ಬರುತ್ತೆ, ಗೋಧಿ ಬರುತ್ತೆ, ಯೋಚಿಸಬೇಡ. ನೀನು ಮುಳ್ಳನ್ನು ಬಿತ್ತಿದ್ರೆ ನೀನು ಮುಳ್ಳನ್ನೇ ಕೊಯ್ತೀಯ, ಮುಳ್ಳೇ ಬೆಳೆಯುತ್ತದೆ. ಆಮೇಲೆ ದಟ್ ಇಸ್ ಅ ರೂಲ್ ಆಫ್ ದ ನೇಚರ್. ಅದು ನೈಸರ್ಗಿಕವಾಗಿ ಪ್ರಕೃತಿಗೆ ದೇವರು ಕೊಟ್ಟಿರುವಂಥ ಒಂದು ನಿಯಮ. ಯಾವುದನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಬಿತ್ತುವುದಾದರೆ ಅದನ್ನೇ ನೀನು ಕೊಯ್ತೀಯ. ಮನತಿರುಗು. ಸೊ ಯಾರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ? ಯಾರೆಲ್ಲ ದೇವರ ವಾಕ್ಯವನ್ನು ಕೇಳಿ ವಿಧೇಯರಾಗಿ ಮುನ್ನಡೀತಾರೋ ಅವರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ. ಎರಡನೇದಾಗಿ ಯಾರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ? ಗುಣಗುಟ್ಟದೆ ನಂಬಿಕೆಯ ಮಾತುಗಳನ್ನು ಆಡುವವರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ. 8ನೇ ವಾಕ್ಯ, ಮಗನು ಕೇಳ್ತಾನೆ, ಕುರಿ ಎಲ್ಲಿ ಅಂತ ಕೇಳಿದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವ ಅಂದನು. ನೋಡ್ರಿ, ನಂಬಿಕೆಯ ಮಾತು. ಅಲ್ಲಿ ನೋಡ್ರಿ 5ನೇ ವಾಕ್ಯ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರ್ತೇವೆ ಎಂದು ಹೇಳಿದನು. ನಂಬಿಕೆಯ ಮಾತುಗಳನ್ನು ಅಬ್ರಹಾಮನ ಮಾತಾಡ್ದ. ಹಲ್ಲೆಲೂಯಾ. ನೋಡ್ರಿ, ಅವನು ಗುಣಗುಟ್ಲೇ ಇಲ್ಲ. ನಮಗೊಂದು ಕಷ್ಟ ಬಂದರೆ ಎಷ್ಟು ಗುಣಗುಡ್ತೇವೆ. ದೇವರು ಹೇಗೆ ಯೆಹೋವ ಈರೆಯಾಗಿ ಪ್ರತ್ಯಕ್ಷನಾಗ್ತಾನೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸಹೋದರಿಗೆ ಒಂದು ಸಮಸ್ಯೆ ಇದೆ, ಇನ್ನೊಂದು ಸಹೋದರಿಗೂ ಅದೇ ರೀತಿಯಾದಂಥ ಸಮಸ್ಯೆ ಇದೆ. ಈ ಸಹೋದರಿ, ಅಯ್ಯೋ ಯಾಕೆ ನನಗೆ ಹೋರಾಟ, ದೇವರೇ ಯಾಕೆ ನನಗೆ ಕಷ್ಟ, ದೇವರೇ ಯಾಕೆ ನನಗೆ ಕಣ್ಣೀರು, ನಾನು ನಿನ್ನ ಮಗಳಲ್ವಾ, ಯಾಕೆ 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 ಅವರೆಲ್ಲ ಚೆನ್ನಾಗಿದ್ದಾರೆ, ಇವರೆಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ಅನ್ಯಾಯ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಅಕ್ರಮ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಹಣ ಲಂಚ ತಗೊಳ್ಳೋರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಕಷ್ಟ 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 ಕಷ್ಟ, ಯಾಕೆ 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 ಅಂತ ಈ ಅಮ್ಮ ಗುಣಗೋದು. ಈಗ ಈ ಅಮ್ಮ, ಅದೇ ಕಷ್ಟ ಇರೋ ಈ ಅಮ್ಮ, ದೇವರೇ ನಾನು ನಿನ್ನನ್ನೇ ನಂಬ್ತೇನೆ ಸ್ವಾಮಿ, ನಂಬಿ ಬಂದೇನೆ ಏಸಯ್ಯ, ನಾನು ನಂಬಿ ಬಂದೇನೆ. ಈ ಅಮ್ಮ, ದೇವರೇ ನಾನು ನಿನ್ನನ್ನೇ ನಂಬ್ತೇನೆ, ಕಷ್ಟ ಆಗಿದೆ, ನಿನ್ನನ್ನು ನಂಬ್ತೇನೆ. ನೀವು ಹೇಳ್ರಿ, ಇವರಿಬ್ಬರಿಗೆ ಯಾರು ದೇವರು ಯೆಹೋವ ಈರೆಯಾಗಿ ಪ್ರತ್ಯಕ್ಷನಾಗ್ತಾನೆ? ಗುಣಗುಟ್ಟ ಅಮ್ಮಾಗ, ನಿನ್ನನ್ನೇ ನಂಬಿರ್ತೇನೆ ಅಂತ ಹೇಳೋ ಅಮ್ಮಾಗ. ನಿನ್ನನ್ನೇ ನಂಬಿರ್ತೇನಂತ ಯಾರು ಕಷ್ಟದಲ್ಲಿ, ಪರೀಕ್ಷೆಯಲ್ಲಿ ಪರಿಶೋಧಿಸಲ್ಪಟ್ಟಾಗ, ಕಣ್ಣೀರಿನಲ್ಲಿ, ಬೆಂಕಿಯಲ್ಲಿ ನಡೆಯುವಾಗ, ನೀರಿನಲ್ಲಿ ನಡೆಯುವಾಗ ದೇವರನ್ನು ನೋಡಿ ನಿನ್ನನ್ನೇ ನಂಬ್ತೇನೆ ಎಂಬುದಾಗಿ ಹೇಳ್ತಾರೋ ಅವರಿಗೆ ದೇವರು ಯೆಹೋವ ಈರೆಯಾಗಿ ಪ್ರತ್ಯಕ್ಷನಾಗ್ತಾನೆ. ನಿನ್ನ ಬಾಯಿಂದ ಹೊರಡುವಂಥ ಮಾತುಗಳು ಅದು ಅದ್ಭುತವಾದಂಥ ನಂಬಿಕೆ ಮಾತುಗಳಾಗಿರಲಿ. ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ಗುಣಗುಟ್ಟಬೇಡ್ರಿ. ಗುಣಗುಟ್ಟಿ ಅಡವಿಯಲ್ಲಿ, ಮರುಭೂಮಿಯಲ್ಲಿ ಅನೇಕ ಇಸ್ರಾಯೇಲ್ ಜನರು ಸತ್ತು ಬಿದ್ದರು. ಗುಣಗುಟ್ಟಬೇಡ್ರಿ. ಗುಣಗುಟ್ಟಿದಂಥ ಒಬ್ಬರು ಕೂಡ ಕಾನಾನ್ ದೇಶಕ್ಕೆ ಪ್ರವೇಶಿಸಲಿಲ್ಲ. ಮುಂದೆ ಕೆಂಪು ಸಮುದ್ರ ಇದೆಯಾ? ಗುಣಗುಟ್ಟಬೇಡ. ಫರೋಹನ ಸೈನ್ಯ ಹಿಂದೆ ಓಡಿ ಬರ್ತಾ ಇದೆಯಾ? ಗುಣಗುಟ್ಟಬೇಡ. ಮಾರ ಇದೆಯಾ? ಗುಣಗುಟ್ಟಬೇಡ. ಏನೇ ಇರಲಿ, ಏನೇ ಇಲ್ಲದೆ ಹೋಗಲಿ,
ಗುಣಗುಟ್ಟಬೇಡ. ಅಬ್ರಹಾಮನು ನಂಬಿಕೆಯ ಮಾತುಗಳನ್ನು ಆಡದ, ಆದ್ದರಿಂದ ದೇವರು ಆತನಿಗೆ ಯೆಹೋವ ಈರೆಯಾಗಿ ಪ್ರತ್ಯಕ್ಷನಾದ. ಹಲ್ಲೆಲೂಯಾ. ಇವತ್ತು ನಮ್ಮೆಲ್ರಿಗೂ ಕಷ್ಟ ಇದೆ ಸಹೋದರ ಅಲ್ವಾ? ನೋಡ್ರಿ, ಸಾಧಾರಣ ವಿಶ್ವಾಸಿಗಳಾಗಿ ನಿಮಗೆ ಒಂದು 10 ಹೋರಾಟ ಇದ್ದರೆ, ಸೇವಕರಾಗಿರುವಂಥ ನಮಗೆ ಸೇವಕರಿಗೆ ಅನೇಕ ಹೋರಾಟಗಳಿರ್ತದೆ. ಆದರೆ ನಾವು ಗುಣಗುಟ್ಟುತ್ತಾ ಇದ್ದರೆ ನಮ್ಮೊಳಗೂ ಸಮಾಧಾನ ಇಲ್ಲ, ದೇವರಿಗೂ ಮೆಚ್ಚುಗೆ ಇಲ್ಲ, ನಮ್ಮ ಸುತ್ತಲೂ ಇರೋರಿಗೂ ಪ್ರಯೋಜನವೇ ಇಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ. ಗುಣಗುಟ್ಟೋದ್ರಿಂದ ಯಾರಿಗೆ ಏನು ಪ್ರಯೋಜನ? ಹಲ್ಲೆಲೂಯಾ. ಆಮೇಲೆ ದಯವಿಟ್ಟು ಕೋಪಿಸ್ಕೋಬೇಡ್ರಿ. ನಯಾ ಪೈಸಾಗೂ ಪ್ರಯೋಜನ ಇಲ್ಲ. ನೀನು ಗುಣಗುಟ್ಟೋದ್ರಿಂದ ನಯಾ ಪೈಸಾಗೂ ಪ್ರಯೋಜನ ಇಲ್ಲ. ನಿನ್ನೊಳಗೂ ಸಮಾಧಾನ ಇಲ್ಲ, ದೇವರಿಗೂ ಸಮಾಧಾನ ಇಲ್ಲ, ದೇವರು ಅದನ್ನು ಮೆಚ್ಚಿಸೋದಿಲ್ಲ, ನಿನ್ನ ಸುತ್ತಲೂ ಇರೋರು ಅದನ್ನು ಮೆಚ್ಚಿಸೋದಿಲ್ಲ. ಯೋಚನೆ ಮಾಡಿ ನೋಡ್ರಿ, ಈಗ ನಿಮ್ಮ ಹೆಂಡತಿ ಬರೀ ಗುಣಗುಡ್ತಾ ಇರ್ತಾರೆ, ನಿಮ್ಮ ಗಂಡ ಗುಣಗುಡ್ತಾ ಇರ್ತಾರೆ. ಅಯ್ಯೋ ಏನಾಯಿತು, ಅಯ್ಯೋ 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 ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ. ಸುತ್ತಲಿರೋರು ಏನು, ಅಪ್ಪ ನನ್ನ ಅಪ್ಪ ಎಷ್ಟು ಗುಣಗುಡ್ತಾರಪ್ಪ, ನಾನು ಈ ಥರನೇ ಗುಣಗುಟ್ಟಬೇಕು, ಸಂತೋಷ ಇರತ್ತಾ? ಅಯ್ಯೋ ಇವನಿಗೆ ಯಾವಾಗಲೂ ಇದೆ, ಇವಳಿಗೆ ಯಾವಾಗಲೂ ಇದೆ. ಹಲ್ಲೆಲೂಯಾ. ಯೆಹೋವ ಈರೇನು ನೋಡಬೇಕಾದ್ರೆ, ಪರೀಕ್ಷೆಗೊಳಗಾದಾಗ, ಕಷ್ಟಗಳಿರಬೇಕಾದ್ರೆ ನಂಬಿಕೆಯ ಮಾತುಗಳನ್ನು ಆಡು, ಗುಣಗುಟ್ಟಬೇಡ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೇ ಆಗಲಿ, ಯಾರೇನೇ ಹೇಳಲಿ, ದಯವಿಟ್ಟು ಗುಣಗುಟ್ಟಲೇಬೇಡ. ಆಮೇನ್. ಇದನ್ನು ಕೇಳೋದು ಮಾತ್ರವಲ್ಲ ಸಹೋದರ ಸಹೋದರಿಯೇ, ಇದನ್ನು ಹಿಂಬಾಲಿಸು. ದೇವರು ಯೆಹೋವ ಈರೆಯಾಗಿ ಪ್ರತ್ಯಕ್ಷನಾಗ್ತಾನೆ. ಓಕೆ. ಯಾರಿಗೆ ದೇವರು ಯೆಹೋವ ಈರೆ? ದೇವರ ಸ್ವರವನ್ನು ಕೇಳಿ ಅದನ್ನು ತಕ್ಷಣ ಮಾಡಿ ವಿಧೇಯರಾಗಿ ಮುಂದೆ ನಡೆಯುವವರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ. ಎರಡನೇದಾಗಿ, ಎಷ್ಟೇ ಕಷ್ಟ ಬಂದರೂ ಕೂಡ ನಂಬಿಕೆಯ ಮಾತುಗಳನ್ನು ಆಡಿ ಗುಣಗುಟ್ಟದೆ ದೇವರನ್ನು ಮೆಚ್ಚಿಸುವಂಥ ಮನುಷ್ಯರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ. ಮೂರನೇದಾಗಿ, ಯಾರಿಗೆ ದೇವರು ಯೆಹೋವ ಈರೆಯಾಗಿರ್ತಾನೆ? ಕಡೇ ತನಕ ಹಿಂಜರಿಬಾರ್ದು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, 10ನೇ ವಾಕ್ಯ, ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು. ಆಮೇನ್. ಕೈ ಎತ್ಬಿಟ್ಟ. ಕೆಲವರು ನೋಡ್ರಿ, ಆ್ಯಕ್ಟಿಂಗ್ ನಂಬಿಕೆ ಉಳ್ಳವರು ಅಲ್ವಾ? ಆ್ಯಕ್ಟಿಂಗ್ ನೀವು ಚರ್ಚಲ್ಲಿ ಅಥವಾ ಕೂಟಗಳು ನೋಡಬೇಕಾದ್ರೆ ಕೆಲವರು ಆ್ಯಕ್ಟಿಂಗಲ್ಲೇ ಇರ್ತಾರೆ. ಆ್ಯಕ್ಟಿಂಗ್ ಆಗಿ ವಿಧೇಯರಾಗೋದು, ಪಾಸ್ಟ್ರಿಗೆ ಆ್ಯಕ್ಟಿಂಗ್ ಮಾಡೋದು. ಅಬ್ರಹಾಮನು ಇಲ್ಲಿ ಆ್ಯಕ್ಟ್ ಮಾಡಲಿಲ್ಲ. ಸುಮ್ಮನೆ ಮೋರ್ಯ ಬೆಟ್ಟದ ಮೇಲೆ ತನಕ ಹೋಗಿ ಸುಮ್ಮನೆ ಬಂದ್ಬಿಡೋಣ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಮಾಡಲಿಲ್ಲ. ತೆಗೆದಂಥ ತೀರ್ಮಾನ ನಿಜವಾದ ತೀರ್ಮಾನ. ನಾನು ದೇವರು ಹೇಳಿದ ಮಾತಿಗೆ ಕಡೆ ತನಕ ನಾನು ಹಿಂಜರಿಯುವುದಿಲ್ಲ. ಐ ವಿಲ್ ನೆವರ್ ಟರ್ನ್ ಬ್ಯಾಕ್. ಲೋಟನ ಹೆಂಡತಿ ಹಿಂದೆ ತಿರುಗಿ ನೋಡಿದ್ಲು. ನಾವು ಹಿಂದೆ ತಿರುಗಲೇಬಾರದು. ನೋ ಟರ್ನಿಂಗ್ ಬ್ಯಾಕ್. ಅಬ್ರಹಾಮನು ತನ್ನ ಮಗನನ್ನು ವಧಿಸುವುದಕ್ಕಾಗಿ ಕೈಗಳನ್ನು ಮೇಲೆ ಕೆತ್ತಿದ. ಅದಕ್ಕೆ ಆತನು ಯೆಹೋವ ಈರೆಯಾಗಿ ದೇವರ ಪ್ರತ್ಯಕ್ಷನಾದ. ಕಡೇ ತನಕ ಹಿಂಜರಿಬಾರ್ದು. ಆಮೇಲೆ ಈಗ ಕೆಲವರು ಸೇವೆಗೆ ಬಂದುಬಿಡ್ತಾರೆ, ದೇವರ ಸ್ವರವನ್ನು ಕೇಳಿ ಹೋರಾಟ ಬಂದಿದ ತಕ್ಷಣ ಓಡೋಗೋದು. ಅಯ್ಯೋ ಬೇಡಪ್ಪ. ಹೇಗೆ ಓಡೋಗೋದು? ಗುಣಗುಟ್ಟುತ್ತಾ ಓಡೋಗೋದು. ನೋ 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 ಮೈ ಬ್ರದರ್, ಮೈ ಸಿಸ್ಟರ್, ಒಂದು ಅಣ್ಣನಾಗಿ ಅಥವಾ ಒಂದು ಮಗನಾಗಿ ಅಥವಾ ಒಂದು ತಂದೆಯಾಗಿ, ಒಬ್ಬ ಸಹೋದರನಾಗಿ, ದೇವರ ದಾಸನಾಗಿ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಲು ಬಯಸ್ತೇನೆ. ದೇವರ ಮಾತಿಗೆ ಒಮ್ಮೆ ವಿಧೇಯರಾದರೆ, ದೇವರು ಹೇಳಿದ ಸ್ವರಕ್ಕೆ ನಾನು ನಡೀತೇನೆಂಬುದಾಗಿ ಒಮ್ಮೆ ಸಮರ್ಪಿಸುವುದಾದರೆ, ಒಪ್ಪಿಸಿಕೊಡುವುದಾದರೆ, ಎಷ್ಟೇ ಹೋರಾಟ ಬರಲಿ, ಮರಣವೇ ಬರಲಿ, ಹಿಂದಿರುಗಿ ನೋಡಬೇಡ. ಹಲ್ಲೆಲೂಯಾ. ಹಿಂದಿರುಗಿ ನೋಡಬೇಡ. ಡೋಂಟ್ ಟರ್ನ್ ಬ್ಯಾಕ್. ಅಬ್ರಹಾಮನು ಏನು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿದ್ನ? ದೇವರನ್ನು ಏಮಾರ್ಸಕ್ಕೆ ನೋಡಿದ್ನ? ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ಅಯ್ಯೋ ದೇವರೇ ಆಗಲ್ಲ ಅಂತ ಎಮೋಷನಲ್ ಆಗ್ಬಿಟ್ನಾ? ಇವತ್ತು ಅನೇಕರು ಎಮೋಷನಲ್ ಆಗಿಬಿಡ್ತೀರಾ. ಅಯ್ಯಯ್ಯೋ ಇದು ಮಾಡೋಕ್ಕಾಗಲ್ಲ, ಎಮೋಷನಲ್ ಇಲ್ಲ. ದೇವರು ಹೇಳಿದಂಥ ಕಾರ್ಯವನ್ನು ಮಾಡಲು ಎಮೋಷನಲ್ ಆಗಬೇಡ್ರಿ. ಆ ಮಾತಿಗೆ ವಿಧೇಯರಾಗಲು ಒಪ್ಪಿಸಿಕೊಡ್ರಿ. ಕಡೇ ತನಕ ಹಿಂಜರಿಲೇಬಾರದು. ಇವತ್ತು ಅನೇಕ ಜನರು ಸೇವೆಯನ್ನು ಬಿಟ್ಟು ಓಡೋಗಿದ್ದಾರೆ, ಹಿಂಜರಿದು ಹೋಗಿದ್ದಾರೆ. ಪರಿಶುದ್ಧತೆಯನ್ನು ಬಿಟ್ಟು ಹಿಂಜರಿದು ಹೋಗಿದ್ದಾರೆ. ದೇವರು ಹೇಳೋದನ್ನು ಮಾಡಿ ಶುರು ಮಾಡಿದ್ರು,
ಅರ್ಧ ತನಕ ಬಂದರು, ಹಿಂಜರಿದು ಹೋದರು. ಅವತ್ತು ಒಂದು ಪ್ರಾಂತ್ಯಕ್ಕೆ, ಬೆಂಗಳೂರಿನಲ್ಲಿರುವ ಒಂದು ಜಾಗಕ್ಕೆ, ಒಂದು ಪಾಸ್ಟರ್ ಕೂಟಕ್ಕೆ ನಾನು ಕರೆದಿದ್ದರು. ಹೋಗಿ ಅಲ್ಲಿ ಮಾತಾಡಬೇಕಾದ್ರೆ ಕಣ್ಗಳನ್ನು ಮುಚ್ಚಿ ಪ್ರವಾದನೆಯಾಗಿ ಹೇಳ್ದ, ಈ ಪ್ರಾಂತ್ಯದಲ್ಲಿ ಅನೇಕ ಸಭೆಗಳು ಉಂಟಾದವು, ಬಂದವು, ಕರ್ತನ ಎಬ್ಬಿಸಿದ, ಅದರ ಅನೇಕ ಸಭೆಗಳು ಮುಚ್ಚಲ್ಪಟ್ಟವು, ಅನೇಕ ಸೇವಕರು ಸಭೆಯು ಬೇಡ ಅಂತ ಓಡೋದ್ರು. ಇದು ದೇವರ ಹೃದಯಕ್ಕೆ ದುಃಖವಾಗಿದೆ. ಕಡೇ ತನಕ ತಾಳುವವನು, ಕಡೇ ತನಕ ನೆಲೆಯಾಗಿರುವವನೇ ರಕ್ಷಣೆ ಹೊಂದುವನು. ಸುಮ್ಮನೆ ಯೆಹೋವ ಈರೆ ಪ್ರಕಟವಾಗಲಿಲ್ಲ. ಅಬ್ರಹಾಮನು ಮನೆ ಬಿಟ್ಟ, 3 ದಿನ ಪ್ರಯಾಣ ಪಟ್ಟ, ಬೆಟ್ಟವನ್ನು ಹತ್ತಿದ. ಅಲ್ಲಿ ಅಯ್ಯೋ ಬೇಡ ಅಂತ ಹಿಂದಿರುಗಿ ಬರಲಿಲ್ಲ. ತನ್ನ ಮಗನನ್ನು ಕಟ್ಟಿದ, ಕತ್ತಿಯನ್ನು ಮೇಲೆ ಕೆತ್ತಿದ, ವಧಿಸುವುದಕ್ಕೆ ಹತ್ತಿರ ಬಂದ. ದೇವರು ಬಿಡಲಿಲ್ಲ. ಆದ್ದರಿಂದ ಪ್ರಿಯರಾದವರೇ, ಈ ದಿನ ಕರ್ತನು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಯೆಹೋವ ಈರೆ. ಯಾಕೆ ದೇವರು ಯೆಹೋವ ಈರೆ ಆಗಿರ್ತಾನೆ? ದೇವರ ಸ್ವರವನ್ನು ಕೇಳಿ ವಿಧೇಯರಾಗುವವರಿಗೆ, ಅದು ಮಾತ್ರವಲ್ಲ, ಗುಣಗುಟ್ಟದೆ ದೇವರ ಮೇಲೆ ನಂಬಿಕೆ ಇಟ್ಟು ನಂಬಿಕೆ ಮಾತುಗಳನ್ನು ಆಡುವವರಿಗೆ, ಕಡೇ ತನಕ ಹಿಂಜರಿಯದೆ ದೇವರು ಹೇಳಿದನ್ನು ಹಾಗೆ ನೆರವೇರಿಸುವವರಿಗೆ ದೇವರು ಯೆಹೋವ ಈರೆ ಆಗಿರ್ತಾನೆ.